ಎಲ್ಲ ವೀಕ್ಷಕರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಮಧು ಡಿಜಿಟಲ್ ಟೆಕ್ಗೆ ಸ್ವಾಗತ. ಇವತ್ತಿನ ದಿನ ನಾವು ನೋಡ್ತಾ ಇರೋದು ಸೌಂಡ್ ಬಾರ್ಸ್ ಅಂತ ಬಂದ್ರೇ ನಿಮಗೆ ಗೊತ್ತಿರುತ್ತೆ, ಆಡಿಯೋ ಮಾಡಲ್ಸ್ಗಳಲ್ಲಿ ಇವಾಗಿನ ಟ್ರೆಂಡಿಂಗ್ ಮಾಡಲ್ಸ್ಗಳಲ್ಲಿ ಸೌಂಡ್ ಬಾರ್ ಅನ್ನೋದು ತುಂಬ ಪ್ರಾಮುಖ್ಯತೆ ಹೊಂದಿದೆ. ಎಂತಕ್ಕೆ ಅಂದರೆ ತುಂಬ ಕಸ್ಟಮರ್ ಮನೆಗಳಲ್ಲಿ ಟಿ ವಿ ಇರುತ್ತೆ, ಟಿ ವಿ ಮಾತ್ರ ವ್ಯೂ ಮಾಡಿದ್ರೆ ಎಕ್ಸ್ಪೀರಿಯನ್ಸ್ ಎಫೆಕ್ಟ್ ಅಷ್ಟು ಸಿಗೋಲ್ಲ. ಇವಾಗ ಥಿಯೇಟ್ರಿಗೆ ಹೋಗ್ತೀರಾ, ಆ ಸೌಂಡು ವ್ಯೂಯಿಂಗ್ ಕೂಡ ಇಂಪಾರ್ಟೆಂಟು ಆ್ಯಂಡ್ ಸೌಂಡು ಕೂಡ ಇಂಪಾರ್ಟೆಂಟು. ಥಿಯೇಟ್ರ್ ಎಫೆಕ್ಟ್ನ ನೀವು ಮನೇಲಿ ಫೀಲ್ ಮಾಡಬೇಕಾದ್ರೆ ನೀವು ಸೌಂಡ್ ಬಾರ್ನ ನೀವು ಪರ್ಚೇಸ್ ಮಾಡ್ಬೋದು. ತುಂಬ ಜನ ನನ್ನ ಯೂಟ್ಯೂಬ್ ಚಾನಲಲ್ಲಿ ನೋಡಿ ತುಂಬ ಜನ ಕೇಳ್ತಾ ಇರೋದು ಸೌಂಡ್ ಬಾರ್ಸ್ಗಳು ಕೂಡ ಯಾವ್ಯಾವ ಥರ ಬರುತ್ತೆ, ಪ್ರೈಸಸ್ಸು ಇದ್ದರೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀರಾ ಅಂತ ಕೇಳಿದಿರಿ. ಇವತ್ತಿನ ದಿನ ನಾನು ರೆಕಮೆಂಡ್ ಮಾಡೋದು ಸೌಂಡ್ ಬಾರ್ಸ್ಗಳಲ್ಲಿ ಸೋನಿ ಮಾಡಲ್ಸ್ಗಳು ತುಂಬ ಚೆನ್ನಾಗಿದೆ. ಆ ಸೋನಿ ಮಾಡಲ್ಸ್ಗಳಲ್ಲಿ ಯಾವ್ಯಾವ ಮಾಡಲು ಸ್ಟಾರ್ಟಿಂಗಿಂದ 1790 ರುಪೀಸಿಂದ ಸ್ಟಾರ್ಟ್ ಆಗುತ್ತೆ. ಮೋರ್ ದೆನ್ ಒಂದು 50,000 ರುಪೀಸಲ್ಲೂ ನಮ್ಮ ಅವೈಲೇಬಲ್ ಇದೆ. ಅದೆಲ್ಲ ನಿಮಗೆ ಒನ್ ಬೈ ಒನ್ ನಿಮ್ಗೆ ತಿಳಿಸ್ಕೊಡ್ತೇನೆ. ಸ್ಟಾರ್ಟಿಂಗ್ ನಮ್ಮಲ್ಲಿ ಫಾಸ್ಟ್ ಮೂವಿಂಗ್ ಇರೋ ಮಾಡಲ್ ಅಂತಲೇ ಹೇಳ್ಬೋದು S20R ಮಾಡಲ್. S20R ಮಾಡಲ್ ಬಂದು ಒಂದು ಸೌಂಡ್ ಬಾರ್ ಬರುತ್ತೆ, ಒಂದು ಫ್ರಂಟ್ ಸ್ಪೀಕರ್ ಆ್ಯಂಡ್ ಫ್ರಂಟ್ ರೇಟ್ ಸ್ಪೀಕರ್ 2 ಬರುತ್ತೆ, ಒಂದು ಊಫರ್ ಬರುತ್ತೆ. ನಂತರ ಇದರಲ್ಲಿ 2 ರೇಟ್ ಸ್ಪೀಕರ್ಸ್ ಬರುತ್ತೆ, 2 ಬ್ಯಾಕ್ ರೇಟ್ ಸ್ಪೀಕರ್ಸು ನಾವು ಫ್ರಂಟಲ್ಲಿ ನಿಮಗೆ ವಾಲ್ ಮೌಂಟಿಂಗ್ ಮಾಡಿದ್ದೀವಿ. ಇದು 1790 ರುಪೀಸ್ ಇದೆ. ಇದರಲ್ಲಿ 400 ವ್ಯಾಟ್ಸ್ ಬರುತ್ತೆ ಸೌಂಡ್ ಔಟ್ಪುಟ್ಟು. ಟಿ ವಿ ಕನೆಕ್ಟ್ ಮಾಡಬೇಕಂದ್ರೆ ನೀವು HDMI ಕೂಡ ಕನೆಕ್ಟ್ ಮಾಡ್ಕೋಬೋದು. ನಂತರ ಬ್ಲೂಟೂತಿಂದನೂ ನೀವು ಕನೆಕ್ಟ್ ಮಾಡ್ಕೋಬೋದು, ಇವನ್ ಆಪ್ಟಿಕಲಿಂದನೂ ನೀವು ಕನೆಕ್ಟ್ ಮಾಡ್ಕೋಬೋದು. ನೆಕ್ಸ್ಟು ಮಾಡಲ್ಲು ಟ್ರೆಂಡಿಂಗ್ ಇರೋ ಮಾಡಲ್ ಅಂತಲೇ ಹೇಳ್ಬೋದು, S400 ಮಾಡಲ್ ನೇಮ್. ಈ ಮಾಡಲ್ ಬಂದು ತುಂಬ ಜನ ಲೈಕ್ ಮಾಡ್ತಾರೆ. ಎಂತಕ್ಕೆ ಅಂದರೆ ಕಸ್ಟಮರ್ ಮನೇಲಿ ಟಿ ವಿ ಇರುತ್ತೆ, ತುಂಬ ಜನ ಕೇಳೋದು ವೈರ್ನ ಹೈಡ್ ಮಾಡಬೇಕು ಅಂತ. ಹೈಡ್ ಇರಲಿ, ಯಾಕಂದರೆ ತುಂಬ ಲುಕ್ ವೈಸು ನಾವು ಚೆನ್ನಾಗಿ ಕಾಣಲ್ಲ ಅಂದ್ಬಿಟ್ಟು ವೈರ್ ವಿತೌಟ್ ವೈರ್ ಕನೆಕ್ಷನ್ ಇದೆಯಾ ಅಂತ ಕೇಳೋರಿಗೆ ನಾವು ಈ ಮಾಡಲ್ ಬಂದು ನಾವು ರೆಕಮೆಂಡ್ ಮಾಡ್ತೀವಿ. ಇದರಲ್ಲಿ ಏನಂದರೆ ಒಂದು ಸೌಂಡ್ ಬಾರು ಮತ್ತು 2 ಬ್ಯಾಕ್ ರೇಟ್ ಸ್ಪೀಕರ್ಸ್ ಬರುತ್ತೆ, ಮತ್ತು ಇದರಲ್ಲಿ ಒಂದು ಊಫರ್ ಕೂಡ ಬರುತ್ತೆ. ಇದರಲ್ಲಿ ಏನಂತ ಹೇಳಿದ್ರೆ ಫ್ರಂಟ್ ರೇಟ್ ಸ್ಪೀಕರ್ 2 ಬ್ಯಾಕ್ ರೇಟ್ ಸ್ಪೀಕರ್ಸ್ ವಿತ್ ಊಫರ್. ಇದು ಕೂಡ ನಿಮಗೆ 600 ವ್ಯಾಟ್ಸ್ ಬರುತ್ತೆ. ಇದರಲ್ಲೂ ಕೂಡ ಸೇಮ್ ಆ್ಯಸ್ ಇಟ್ ಈಸ್ HDMI ಕನೆಕ್ಟಿವಿಟಿ, ಆಕ್ಸ್ ಕನೆಕ್ಟಿವಿಟಿ ವಿತ್ ಆಪ್ಟಿಕಲ್ ಕನೆಕ್ಟಿವಿಟಿ, ನಂತರ ಒಂದು ಆಪ್ಟಿಕಲ್ ಕನೆಕ್ಟಿವಿಟಿ ಕೂಡ ಬರುತ್ತೆ. ಇದರಲ್ಲಿ ಅಡ್ವಾಂಟೇಜ್ ಏನಂತ ಹೇಳಿದ್ರೆ ವೈರ್ಲೆಸ್ ಸ್ಪೀಕರ್ ಆಗಿರೋದು. ಇದರಲ್ಲಿ 2 ರೇಟ್ ಸ್ಪೀಕರ್ಸ್ನ ಒಂದು ರಿಸೀವರ್ಗೆ ನೀವು ಕನೆಕ್ಟ್ ಮಾಡಬೇಕಾಗತ್ತೆ, ಈ ಸೌಂಡ್ ಬಾರ್ನ ಊಫರ್ಗೆ ನೀವು ಕನೆಕ್ಟ್ ಮಾಡಬೇಕಾಗತ್ತೆ. ನಂತರ ನೆಕ್ಸ್ಟು ಬಂದು S500 ಮಾಡಲ್ಲು, ಎಸ್ಪೆಷಲಿ ನನ್ನ ಫೇವ್ರೇಟ್ ಮಾಡಲ್ಲು ಕೂಡ ಈ ಮಾಡಲ್ ಅಂತಲೇ ಹೇಳ್ಬೋದು. ಎಂತಕ್ಕೆ ಅಂತ ಹೇಳಿದ್ರೆ ಇದರಲ್ಲಿ 1000 ವ್ಯಾಟ್ಸ್ ಬರುತ್ತೆ. ಸೇಮ್ ಆ್ಯಸ್ ಇದು ಒಂದು ಸೌಂಡ್ ಬಾರು, ಫ್ರಂಟ್ ಸ್ಪೀಕರ್, ಫ್ರಂಟ್ ರೇಟ್ ಸ್ಪೀಕರ್ 2 ಬರುತ್ತೆ, ಒಂದು ಊಫರ್ ಬರುತ್ತೆ, ಮತ್ತು 2 ಬ್ಯಾಕ್ ರೇಟ್ ಸ್ಪೀಕರ್ಸ್ ಬರುತ್ತೆ. 2 ಬ್ಯಾಕ್ ರೇಟ್ ಸ್ಪೀಕರ್ ಸೇಮ್ ಆ್ಯಸ್ ನೀವು 5.1. ಇವಾಗ ನೀವು ಮನೇಲಿ ಥಿಯೇಟ್ರ್ ಎಫೆಕ್ಟ್ ಫೀಲ್ ಮಾಡ್ಬೇಕಾದ್ರೆ ಈ ಮಾಡಲ್ ಹಾಕ್ಕೊಂಡ್ರೆ ಸಾಕು, ತುಂಬ ಎಫೆಕ್ಟ್, ತುಂಬ ಚೆನ್ನಾಗಿ ಎಫೆಕ್ಟು 5.1 360 ಡಿಗ್ರಿ ಸರೌಂಡ್ ಎಫೆಕ್ಟ್ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಒನ್ ಮೋರ್ ಮಾಡಲ್ಲು dolby ಸ್ಪೀಕರ್ ಬೇಕು ಅಂತ ತುಂಬ ಜನ ಕಸ್ಟಮರ್ ಕೇಳ್ತಾರೆ. ಅಂಥವ್ರಿಗೆ ನಾವು ರೆಕಮೆಂಡ್ ಮಾಡೋದು S700 ಮಾಡಲ್ ನೇಮ್. S700 ಮಾಡಲ್ ನೇಮ್ ಒಂದು ಸೇಮ್ ಆ್ಯಸ್ ಇಟ್ ಈಸ್ ಒಂದು ಸೌಂಡ್ ಬಾರ್, ಫ್ರಂಟ್ ಸ್ಪೀಕರ್, ಫ್ರಂಟ್ ರೇಟ್ ಸ್ಪೀಕರ್ ಅಟ್ಯಾಚ್ಡ್ ಬರುತ್ತೆ. ನಂತರ ಇದರಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ಒಂದು ಊಫರ್ ಕೂಡ ಬರುತ್ತೆ, 2 dolby ಸ್ಪೀಕರ್ ಬರುತ್ತೆ. ಇಲ್ಲಿ ನೋಡಿರ್ಬೋದು ಇದು ಸ್ಟ್ಯಾಂಡ್ ಬೈ ಇದೆ, dolby ಸ್ಪೀಕರ್ ಬರುತ್ತೆ, 2 dolby ಸ್ಪೀಕರ್. ಇದರಲ್ಲೂ ಕೂಡ ನೀವು HDMI ಕನೆಕ್ಟ್ ಮಾಡ್ಕೋಬೋದು, ARC ಕನೆಕ್ಟಿವಿಟಿ ವಿತ್ ಆಪ್ಟಿಕಲ್ ಕನೆಕ್ಟ್ ಮಾಡ್ಕೋಬೋದು. ನಂತರ ಆಕ್ಸ್ ಕನೆಕ್ಟ್ ಮಾಡಿ ಕೂಡ ನೀವು ಸಾಂಗ್ಸ್ಗಳನ್ನ ನೀವು ಮನೆಯಲ್ಲಿ ನೀವು ಥಿಯೇಟ್ರ್ ಎಫೆಕ್ಟ್ನ ಫೀಲ್ ಮಾಡ್ಬೋದು. ಇದೆಲ್ಲ ಮಾಡಲ್ ಬಂದು ಸೋನಿಲಿ ತುಂಬ ಚೆನ್ನಾಗಿ ಸೇಲ್ ಆಗುವಂಥ ಮಾಡಲ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಅಫೋರ್ಡಬಲ್ ಪ್ರೈಸಿಂದ ಹಿಡಿದು ಪ್ರೈಸ್ ಲೆಸ್ಸಲ್ಲಿ ಸ್ಟಾರ್ಟಿಂಗ್ 1790 ರುಪೀಸಿಂದ ಹಿಡಿದು ಮೋರ್ ದೆನ್ 45,000 ರುಪೀಸ್ ಗಂಟನೂ ನಮ್ಮಲ್ಲಿ ಅವೈಲೇಬಲ್ ಇದೆ. ಯಾರಿಗಾರು ಇದರಲ್ಲಿ ತುಂಬ ಫೀಚರ್ಸ್ಗಳು ಗೊತ್ತಿಲ್ಲ, ಯಾವ ಥರ ಕನೆಕ್ಟ್ ಮಾಡೋದು ಟಿ ವಿಗೆ ಅಂತ ಹೇಳಿದ್ರೆ ಡಿಸ್ಕ್ರಿಪ್ಷನಲ್ಲಿ ನಂದು ಮೊಬೈಲ್ ನಂಬರ್ ಕೂಡ ಕೊಟ್ಟಿದ್ದೀನಿ. ಎನಿ ಟೈಮ್ ಕಾಲ್ ಮಾಡಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ ಫೀಚರ್ಸ್. ಥ್ಯಾಂಕ್ ಯು. ಮಧು ಡಿಜಿಟಲ್ ಟೆಕ್ಗೆ ಇವತ್ತಿನ ದಿನದಲ್ಲಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಕಮೆಂಟ್ ಮಾಡಿಲ್ಲ, ಇನ್ನು ಮುಂದೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಾವು ಮಾಡೋವಂಥ ವೀಡಿಯೋಗಳು ಇನ್ನೂ ಜಾಸ್ತಿ ಬೆಳವಣಿಗೆ ಹೊಂದಬೇಕಂದ್ರೆ ನಿಮ್ಮ ಪ್ರೋತ್ಸಾಹ ಕೂಡ ಇಂಪಾರ್ಟೆಂಟ್ ಇರುತ್ತೆ. ಥ್ಯಾಂಕ್ ಯು.